ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾವು ಸೆಕೆ ಗಿಣ್ಣು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಗಿಣ್ಣಾಲು ಮತ್ತು ಗೀ ಬಾಲ್ ಎರಡೂ ಹಾಕ್ತಾರೆ. ಇಲ್ಲಿ ನಾನು ಗೀ ಬಾಲು ಮತ್ತು ಪ್ಯಾಕೆಟ್ ಹಾಲಿನಿಂದ ಹೇಗೆ ಮಾಡೋದು ಅಂತ ನೋಡೋಣ. ಗೀ ಬಾಲ್ ಸಿಕ್ಕಿದ್ರೆ ಅದರಲ್ಲೂ ಮಾಡ್ಕೊಳ್ಬೋದು, ಸೇಮ್ ಪ್ರೊಸೀಜರೇನೆ. ಆದರೆ ನಾನು ಹಾಲು ಹಾಕೋದು ಏನು ಪಾಕೆಟಲ್ಲಿ ತೊಗೊಂಡಿದ್ದೀನಿ, ಅದು ಬಿಟ್ಟು ಗಿಣ್ಣಲ್ಲಿ ತೊಗೊಂಡ್ರೆ ಆಯ್ತು ಅಷ್ಟೇನೆ. ಇವಾಗ ಗಿಣ್ಣಲ್ಲಿ ಎಲ್ಲರಿಗೂ ಸಿಗೋದಿಲ್ಲ, ಗೀ ಬಾಲ್ ಸ್ಟೋರ್ ಇರುತ್ತೆ. ಈಗ ಮಾಡಿಕೊಂಡ್ರೆ ಈಸಿ ಇರುತ್ತೆ. ನಾನಿಲ್ಲಿ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ, ಪ್ಯಾಕೆಟ್ ಹಾಲನ್ನೇ. ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ತೊಗೊಂಡು ಸ್ವಲ್ಪ ಗೀ ಬಾಲ್ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿರುತ್ತೆ. ಇದು ಗೀ ಬಾಲ್ ಅಂತಂದರೆ ಕರು ಹಾಕಿದಾಗ ಫಸ್ಟು ಹಾಲು ಬರುತ್ತಲ್ಲ, ಅದು ಇದು ಒಂದು ಬೌಲ್ ಬೆಲ್ಲ, ಅಂದರೆ ರುಚಿಗೆ ತಕ್ಕಷ್ಟು ಎಷ್ಟು ಬೆಲ್ಲ ನೀವು ಹಾಲು ತೊಗೋತೀರ ಅದು. ಇದು ಶುಂಠಿ ಮತ್ತು ಏಲಕ್ಕಿ ಪುಡಿ, ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಲನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಬಿಸಿ ಏನು ಮಾಡೋದು ಬೇಡ, ಹಾಗೆ ಹಾಕ್ಕೊಳ್ಳಿ. ನಂತರ ಹಾಲಿಗೆ ಬೆಲ್ಲ ಸಣ್ಣದಾಗಿ ಜಜ್ಜಿಟ್ಕೊಂಡ್ರೆ ಈಸಿ ಆಗುತ್ತೆ, ಬೇಗ ಕರಗುತ್ತೆ. ಇಲ್ಲ ಕೊಬ್ಬರಿ ತುರಿಯೋದ್ರಲ್ಲಿ ತುರ್ಕೊಂಡ್ರೂ ಆಗುತ್ತೆ. ಇಲ್ಲ ಈ ಥರನೇ ಸ್ವಲ್ಪ ಪೇಷನ್ಸಿಂದ ಮಾಡ್ತೀನಿ ಅಂದರೆ ಈ ಥರನೇ ನೀಟಾಗಿ ಹಾಲಿನಲ್ಲೇ ಬೆಲ್ಲ ಕರಗಿಸ್ಕೋಬೇಕಾಗುತ್ತೆ. ಬಿಸಿ ಮಾಡೋಂಗಿಲ್ಲ. ಇವಾಗ ನೋಡ್ತಾ ಇರ್ಬೋದು, ತಣ್ಣಗಿರೋ ಹಾಲಿಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪನೂ ಗಂಟಂದರೆ ಸ್ವಲ್ಪನೂ ಬೆಲ್ಲದ ಚೂರು ಇಲ್ದಂಗೆ ಮಾಡ್ಕೊಳ್ಬೇಕು. ಮಾಡ್ಕೊಂಡಾದ್ಮೇಲೆ ಗೀ ಬಾಲ್ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ಇದು ಹಾಲು ಥರನೇ ಇರುತ್ತೆ. ನಾನಿಲ್ಲಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಅದರಿಂದ ಈ ಥರ ಆಗಿದೆ. ಗಟ್ಟಿ ಅಂದರೆ ನೋಡಿ, ಅದು ಕೋಲ್ಡ್ ಕರ್ದ ಮೇಲೆ ಇದು ಈ ಥರನೇ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರು ಚೇಂಜ್ ಆಯಿತು, ಪೂರ್ತಿ ಹಾಲಿಗೆ ಎಷ್ಟು ಚೆನ್ನಾಗಿ ಮಿಂಗಲ್ ಆಯಿತು ಅಂತ. ಅದನ್ನು ನೀಟಾಗಿ ಸೋರಿಸ್ಕೊಳ್ಳೋಣ. ಇವಾಗ ಬೆಲ್ಲದ ಚೂರು ಮತ್ತು ಏನಾದರೂ ಕೂದಲು ಆ ಥರ ಎಲ್ಲ ಇರೋ ಚಾನ್ಸ್ ಇರುತ್ತೆ. ಅದಕ್ಕೂ ನೀಟಾಗಿ ಸೋಸ್ಕೊಂಡು ನೋಡ್ತಾ ಇರ್ಬೋದು, ಸೋಸ್ಕೊಂಡ್ರೆ ನೀಟಾಗಿ ಇವಾಗ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರ್ಯಾರ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೀವು ಯಾವ ಥರ ಮಾಡ್ತೀರಾ ಅಂತ, ಇನ್ ಕೇಸ್ ಏನಾದರೂ ಈ ರೆಸಿಪಿ ಟ್ರೈ ಮಾಡಿದರೆ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಮಿಕ್ಸ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಹೆಲ್ದಿ ಫ್ರೆಂಡ್ಸ್ ಇದು ನಿಜವಾಗ್ಲೂ. ಮಕ್ಕಳು ಎಲ್ಲ ತಿಂದ್ರೂ ಇವಾಗ ಗಿಣ್ಣು ಅಕ್ಕಿ ಆ ಥರ ಎಲ್ಲ ತಿನ್ನೋದಿಲ್ಲ ಅಲ್ವಾ. ಈ ಥರ ಮಾಡಿಕೊಟ್ರೆ ಒಂದು ರೆಸಿಪಿ ಥರನೂ ಇರುತ್ತೆ, ಸ್ವೀಟ್ ಥರನೂ ಇರುತ್ತೆ, ಚೆನ್ನಾಗಿರುತ್ತೆ. ಕೇಕ್ ಅಂದ್ಕೊಂಡು ತಿನ್ಕೋತಾರೆ ಮಕ್ಕಳು. ಇವಾಗ ಒಂದು ಕುಕ್ಕರ್ನ ಬಿಸಿ ಏನು ಬೇಡ, ಹಾಗೇ ತೊಗೊಳ್ಳಿ. ಅದಕ್ಕೆ ನೀರು ಹಾಕ್ಕೊಂಡು ನೀವು ಯಾವುದು ಗಿಣ್ಣು ಮಾಡ್ಕೋತೀರಾ ಆ ಪಾತ್ರೆ ಹಾಕ್ಕೊಳ್ಳಿ. ಹಾಲು ಕುಕ್ಕರ್ನಲ್ಲೂ ಮಾಡ್ಕೊಳ್ಬೋದು ಇದನ್ನು, ಮತ್ತು ಹಾಗೇನೂ ಬೇಯಿಸ್ಕೊಳ್ಬೋದು. ಈಗ ಇಡ್ಲಿ ಪಾತ್ರೆಗೆ ಸ್ಟೀಮ್ ಕಟ್ ಮಾಡ್ಕೊಳ್ಬೋದು. ಇಲ್ಲ ಈಸಿಯಾಗಿ ಆಗುತ್ತೆ ಅಂದರೆ ಇದೇ ಈಸಿ ಫ್ರೆಂಡ್ಸ್. ಹೇಳಬೇಕು ಅಂದರೆ ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಬೆಂದೋಗಿರುತ್ತೆ. ಇವಾಗ ಹೊಸ್ದಾಗಿ ಮಾಡೋರಿಗೆ ಈಸಿ ಆಗುತ್ತೆ ನೋಡಿ. ಈ ಥರ ಜಾಸ್ತಿ ನೀರು ಹಾಕೋದು ಬೇಡ, ಕೆಳಗಡೆ ಒಂದಷ್ಟು ಹಾಲಿಗೆ ಬೇಯೋಷ್ಟು ಹಾಕಿದ್ರೆ ಸಾಕು. ಅದನ್ನು ಹಾಕ್ಬಿಟ್ಟು ಈ ಥರ ಕುಕ್ಕಲ್ಲಿ ನೀಟಾಗಿ ಕ್ಲೋಸ್ ಆಗೋ ಥರ ಇರಬೇಕು ಒಳಗಡೆ ಹಾಕೋ ಪಾತ್ರೆ. ಒಂದು ವಿಷಲ್ ಹೊಡ್ಸ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಈಗ ಹಾಗೆ ಬೇಯಿಸಿದ್ರೇ, ತಪ್ಪಲಿಲಿ ಏನಾದರೂ ಬೇಯಿಸ್ತೀನಿ ಅಂದರೆ 20 ನಿಮಿಷ ಬೇಕಾಗುತ್ತೆ. ಇದಾದರೆ ಒಂದು 10 ನಿಮಿಷದಲ್ಲೇ ಆಗೋಗುತ್ತೆ. ಒಂದು ವಿಷಲ್ ಬಂದರೆ ಸಾಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಫ್ರೆಂಡ್ಸ್. ಇವಾಗ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ನೋಡ್ತಾ ಇರ್ಬೋದು ಹಾಲು ಥರ ಅನಿಸುತ್ತೆ. ಏನಾದರೂ ಬೆಂದಿಲ್ಲ ಅಂತಂದರೆ ತುದಿಗೆ ಅಂಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಯಾವುದೇ ಥರದ ಅಂಟ್ಕೋತಾ ಇಲ್ಲ, ಅಂದರೆ ಬೆಂದಿದೆ ಅಂತಲೇ ಅರ್ಥ. ಒಂದೇ ವಿಷಲ್ ಸಾಕಾಗುತ್ತೆ. ಆವಾಗಲೇ ಹೇಳ್ದಂಗೆ ನೋಡಿ, ಕೇಕ್ ಥರನೇ ಬರ್ತೈತೆ. ಎಲ್ಲೂ ಮಧ್ಯದಲ್ಲಿ ಸ್ಪೇಸ್ ಆಗಲಿ ಏನೂ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೇಕ್ ಥರನೇ ಕಟ್ ಮಾಡ್ತಿದೆ ಅಂತ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇನೇ ಮಾಡೋದು, ಸಿಂಪಲ್ ಆಗಿರೋ ಇಷ್ಟು ಚೆನ್ನಾಗಿರೋ ರೆಸಿಪಿ, ಎಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ. ವಾವ್, ಚೆನ್ನಾಗಿದೆ ಫ್ರೆಂಡ್ಸ್. ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಬೆಲ್ಲ ನೀವು ಚೆಕ್ ಮಾಡ್ಕೊಂಡು ಬೇಕಾದರೂ ಹಾಕ್ಕೊಳ್ಬೋದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟು ಹೀಗೆ ಇರಲಿ ಫ್ರೆಂಡ್ಸ್. ಮತ್ತು ನೀವು ಯಾವ ಥರ ದಯವಿಟ್ಟು ಏನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.